ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಆರ್.ಎಂ. ರಾವ್ ಗುರೂಜಿ. ಇತ್ತೀಚಿನ ದಿನಗಳಲ್ಲಿ ಮದುವೆ ತುಂಬಾ ವಿಳಂಬ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರಂದ್ರೆ ಅದರಲ್ಲಿ ಸುಮಾರು ಕಾರಣಗಳು ಬರುತ್ತೆ. ಆ ಕಾರಣದಲ್ಲಿ ಮೇಯ್ನ್ ಆಗಿ ನೋಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಾವು ಜಾತಕ ಅನುಗುಣವಾಗಿ ಹೋಗೋದಿತ್ತು ಅಂತ ಹೇಳಿದ್ರಂದ್ರೆ ಆ ವ್ಯಕ್ತಿಯ ಜಾತಕದಲ್ಲಿ ಕೆಲವೊಂದು ದೋಷಗಳನ್ನ ಅಂತಾನು ಪರಿಗಣನೆ ಮಾಡಬೇಕಾಗತ್ತೆ. ಈಗ ಮದುವೆಗೆ ಮೇನ್ ವಿಳಂಬ ಕೊಡುವಂಥದ್ದು ಅಂದ್ರೆ ಮುಖ್ಯವಾಗಿ ಯಾವ್ದು ವಿಳಂಬ ಕೊಡೋದು ಅಂದ್ರೆ ಕುಜ. ಇದು ಮಂಗಳ ಕಾರ್ಯಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲ್ಲ. ಅದೇ ರೀತಿಯಲ್ಲಿ ಕುಜನಲ್ಲಿ ಕೆಲವೊಂದು ಶತ್ರು ಸ್ಥಾನಗಳಿದಾವೆ, ಕೆಲವೊಂದು ಮಿತ್ರ ಸ್ಥಾನಗಳಿದಾವೆ. ಶತ್ರು ಗ್ರಹಗಳು ಅಂತ ಬಂದ್ರೆ ಬುಧ, ಶುಕ್ರ, ಶನಿ ಮೂರು ಕೂಡ ಶತ್ರು ಗ್ರಹಗಳಾಗುತ್ತೆ. ಅದೇ ರೀತಿಯಲ್ಲಿ ಮಿತ್ರರು ಅಂತ ನಾವು ತಗೊಳ್ಳೋದಿತ್ತು ಅಂದ್ರೆ ರವಿ ಮತ್ತೆ ಚಂದ್ರ, ಇವೆರಡು ಮಿತ್ರ ಗ್ರಹಗಳಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕುಜ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಕುಜ ಎರಡನೇ ಮನೆ ಬಂದ ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಕುಜ ನೀಚ ಸ್ಥಾನಕ್ಕೆ ಬರುತ್ತೆ. ನೀಚ ಸ್ಥಾನಕ್ಕೆ ಬರೋದ್ರಿಂದ ಏನಾಗುತ್ತೆ, ಅವರ ಜಾತಕದಲ್ಲಿ ಕುಜಕಾರಕ ದೋಷಗಳು ಕಂಡು ಬರುತ್ತೆ. ಈ ಕುಜ ದೋಷದಿಂದ ಏನಾಗುತ್ತೆ, ಕೆಲವು ಜಾತಕದಲ್ಲಿ ಮದುವೆ ತುಂಬಾ ವಿಳಂಬ ಆಗುತ್ತೆ. ಮದುವೆ ವಿಳಂಬ ಅಂದ್ರೆ ಅವ್ರಿಗೆ ಲೈಫಲ್ಲಿ ಮದುವೆನೇ ಆಗಲ್ಲ ಅನ್ನೋಂಗಲ್ಲ. ಆ ಮದುವೆ ಜಾತಕದಲ್ಲಿ ಏನಾಗುತ್ತೆ, ಕುಜನ ದೃಷ್ಟಿ ವಕ್ರವಾಗಿ ಇದ್ದಾಗ ಅವಾಗ ಏನಾಗುತ್ತೆ, ಅವರಿಗೆ ಒಂದು 35 ವರ್ಷದ ತನಕ ಮದುವೆ ಯೋಗ ಅನ್ನೋದು ಕೂಡಿ ಬರಲ್ಲ. ಆ 35 ವರ್ಷದ ಒಳಗಡೆ ಉದಾಹರಣೆಗೆ ಕೆಲವೊಂದು ಜಾತಕಗಳು ಬರ್ತವೆ. ಬರುವಂಥ ಜಾತಕಗಳು ಇವ್ರಿಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗದೆ, ಅವ್ರಿಗೆ ಇಷ್ಟ ಆಗದೆ ಇವ್ರಿಗೆ ಇಷ್ಟ ಆಗದೆ, ಅವರವರೆಲ್ಲ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವು ಕೆಲವು ದೂರ ಆಗುವಂಥದ್ದು ಇದೆ. ಅದೇ ರೀತಿಯಲ್ಲಿ ಕುಜನ ದೃಷ್ಟಿ ಸಂಪೂರ್ಣವಾಗಿ ನಿವಾರಣೆ ಆದರೆ ಅಂದರೆ 35 ವರ್ಷದವರೆಗೂ ಕುಜನ ದೃಷ್ಟಿ ನಿವಾರಣೆ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಕೆಲವೊಂದು ಕುಜನ ದೋಷದಿಂದ ಮದುವೆ ವಿಳಂಬ ಆಗುವಂಥದ್ದಿದೆ. ಅದೇ ರೀತಿಯಲ್ಲಿ ಇದ್ರೊಳಗಡೆ 2 ಪರಿಹಾರಗಳನ್ನ ನಾವು ತಗೊಬೋದು. ಒಂದು ಏನಪ್ಪಾ ಅಂದ್ರೆ ಕುಂಭ ವಿವಾಹ ಮಾಡೋ ಮುಖಾಂತರ ಕುಜ ದೋಷನ ನಿವಾರಣೆ ಮಾಡಿ ಅವರ ಮದುವೆ ಯೋಗಗಳನ್ನ ತಗೊಬೋದು. ಅದೇ ರೀತಿಯಲ್ಲಿ ಕುಜ ನಿವಾರಣೆಗೆ ಕುಜ ಶಾಂತಿನೂ ಕೂಡ ಮಾಡಬೇಕಾಗತ್ತೆ. ಇವೆರಡು ಮಾಡೋದ್ರಿಂದ ಅವರ ಜಾತಕದಲ್ಲಿ ಕುಜನ ದೃಷ್ಟಿ ನಿವಾರಣೆ ಆಗಿ ಕುಜ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದ ಅಂತ ಹೇಳಿದ್ರೆ ಅದರಿಂದ ಅವರು ಹೊರಗಡೆ ಬಂದು ಅನುಕೂಲವಾಗಿ ಎಲ್ಲ ರೀತಿಯಲ್ಲಿ ಉನ್ನತಿಯಾಗಿ ಬಾಳಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈ 35 ವರ್ಷದ ತನಕ ಮದುವೆಯವರು ಕಾಯೋ ಅವಶ್ಯಕತೆ ಬರಲ್ಲ. ಕೆಲವೊಂದು ಕುಜ ಶಾಂತಿ ಮಾಡೋ ಮುಖಾಂತರ, ಕೆಲವೊಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಆಶ್ಲೇಷ ಬಲಿ ಪೂಜೆ ಎಲ್ಲ ಮಾಡ್ತಾರೆ. ಇದೆಲ್ಲ ಏನಕ್ಕೆ ಅಂದ್ರೆ ಆ ಜಾತಕಕ್ಕೆ ಅನುಗುಣವಾಗಿ ಏನು ಸಮಸ್ಯೆಗಳು ಬರುತ್ತೆ ಅದರ ಮೇಲೆ ಮಾಡಬೇಕಾದ್ರೆ. ಕೆಲವೊಂದು ಅವರ ಜಾತಕದಲ್ಲಿ ಕಾಳ ಸರ್ಪ ದೋಷ ಬಂತು, ಯಾಕಂದ್ರೆ ಈಗ ಮದುವೆಗೆ ವಿಳಂಬಕ್ಕೆ ಸುಮಾರು ಕಾರಣ ಇದೆ ಅಂತ ನಾನು ಹೇಳಿದೆ. ಅದರಲ್ಲಿ ಇದು ಕೂಡ ಒಂದಷ್ಟೇ. ಕಾಳ ಸರ್ಪ ದೋಷ ಆಗಿರ್ಬೋದು, ಕುಜ ದೋಷ ಆಗಿರ್ಬೋದು, ನಾಗದೋಷ, ಮಾಂಗಲಿಕ, ಇವೆಲ್ಲ ಪ್ರಾಬ್ಲಮ್ಗಳಿಂದ ಏನಾಗುತ್ತೆ, ಮದುವೆ ತುಂಬಾ ವಿಳಂಬ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಮತ್ತೆ ಈ ಕುಜ ದೋಷ ಇದ್ದಂಥ ವ್ಯಕ್ತಿಯ ಮುಖ ಚರಿರುಚಿ ಬದಲಾವಣೆ ಇರುತ್ತೆ. ಅಂದ್ರೆ ಯಾವುದೇ ಒಂದು ಮುಖ ಚಿಹ್ನೆಯಲ್ಲಿ ಕೆಲವೊಂದು ನಿಗೂಢ ಕಳೆ ಅಂತ ಹೇಳಿದ್ರೆ ಒಂಥರ ರಾವು ಕಳೆ ಅಂತ ನಾವು ಕರಿತೀವಿ, ಅದು ಯಥೇಚ್ಛವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರನ್ನ ಯಾರು ಕೂಡ ಅಷ್ಟು ಬೇಗ ಅಟ್ರಾಕ್ಟ್ ಆಗಲ್ಲ. ಒಂದು ಪಕ್ಷ ಅಟ್ರಾಕ್ಟ್ ಆದ್ರೂ ಕೂಡ ಅವ್ರ ಜೊತೆ ಯಾವುದೇ ರೀತಿಯಲ್ಲಿ ಮೂವ್ಮೆಂಟ್ ಅನ್ನೋದು ಅವ್ರ ಕಡೆಯಲ್ಲಿ ಇರಲ್ಲ. ಇದೆಲ್ಲ ಏನಕ್ಕೆ ಅಂದ್ರೆ ಕೆಲವೊಂದು ಆ ದೋಷದ ಲಕ್ಷಣಗಳಿಂದ ಆಗತ್ತೆ, ಬಿಟ್ರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ ಥರ ಏನಾದರೂ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಅಂದಾಗ ನೀವು ನಿಮ್ಮ ಜಾತಕನ ಸರಿಯಾದ ರೀತಿಯಲ್ಲಿ ಕೆಲವರಿಗೆ ಕೆಲವೊಂದು ಜಾತಕಗಳನ್ನ ತೋರಿಸಿ ಅದರಲ್ಲಿ ಏನಾದರೂ ದೋಷಗಳಿತ್ತು ಅಂದ್ರೆ ಅದನ್ನ ನಿವಾರಣೆ ಮಾಡಿಕೊಂಡು ಅದಕ್ಕೆಲ್ಲ ರೀತಿಯಲ್ಲೂ ಕೂಡ ಕೆಲವೊಂದು ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಪೂಜೆ ಎಲ್ಲ ಮಾಡ್ತಾರೆ. ಕಾಳಹಸ್ತಿಯಲ್ಲೂ ಕೂಡ ಕೆಲವೊಂದು ಪೂಜೆಗಳು ನಡೆಯುತ್ತೆ. ಈ ಥರ ಕೆಲವೊಂದು ನಿವಾರಣೆ ಮಾಡ್ಕೊಳ್ಳೋ ಮುಖಾಂತರ ಆ ದೋಷನ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಆ ಒಂದು ದೋಷ ಕಳಿತು ಅಂದ್ರೆ ನಿಮಗೆ ಕಂಕಣ ಯೋಗ ಕೂಡಿ ಬರುತ್ತೆ. ಅದರಿಂದ ನೀವು ಭಯ ಪಡುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಕುಜ ದೋಷ ನಿಮಗೆ ಅಂತಾನೆ ಬಂದಿರಲ್ಲ, ಸುಮಾರು ಜನಕ್ಕೆ ಎಲ್ಲರಿಗೂ ಅನ್ವಯ ಆಗಿರುತ್ತೆ. ಕೆಲವೊಂದು ಜಾತಕದಲ್ಲಿ ಕುಜ ದೋಷ ಅನ್ನೋದು ಎಲ್ಲರಿಗೂ ಬಂದಿರುತ್ತೆ. ಆದ್ರೆ ಅದಕ್ಕೆ ಕೆಲವೊಂದು ನಿವಾರಣೆ ಮಾಡುವಂತ ದಾರಿನ ನೋಡ್ಕೊಂಡು ಮಾಡೋದ್ರಿಂದ ಅವರು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗತ್ತೆ. ಸರ್ವೇ ಜನ ಸುಖಿನೋ ಭವಂತು.